ಅನಂತ ವಾಸುದೇವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನ ಅನಂತ ವಾಸುದೇವ ಟೆಂಪಲ್ ಅಂತ ಕೂಡ ಕರೀತಾರೆ. ಅದಕ್ಕೆ ಅದನ್ನ ತ್ರಿಭುವನೇಶ್ವರ್ ಅಂತ ಕರೆಯೋದು. ಅದರ ಹೆಸರೇ ನಮಗೆ ಭುವನೇಶ್ವರ್ ಅಂತ ಈ ಊರಿಗೆ ಬಂದಿರೋದು. ಈ ದೇವಸ್ಥಾನವನ್ನ ರಾಜಾರಾಣಿ ದೇವಸ್ಥಾನ ಅಂತ ಕರೀತಾರೆ. ಇದನ್ನ ಟೆಂಪಲ್ ಆಫ್ ಲವ್ ಅಂತ ಕರೀತಾರೆ. ಪ್ರೇಮದ ದೇವಾಲಯ ಅಂತ ಕರೀತಾರೆ. ಈಗ ಅನ್ನಪ್ರಸಾದವನ್ನು ತೆಗೆದುಕೊಳ್ಬೇಕು. ಇದರಲ್ಲಿ 3-4 ರೀತಿಯ ಖಾದ್ಯಗಳಿದೆ. ಜೈ ಜಗನ್ನಾಥ್. ಈಗ ನಾವು ಪ್ರಸ್ತುತ ಪೂರಿಯ ಜಗನ್ನಾಥ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇದು ನಮ್ಮ ಪೂರಿನಲ್ಲಿ 4ನೇ ದಿನ ಅಂತ ಹೇಳ್ಬೋದು. ಆಲ್ರೆಡಿ ನಾವು ಕೊನಾರ್ಕಿಗೆ ಹೋಗಿದ್ವಿ, ಹಾಗೆ ಗಿರಿಜಾದೇವಿ ದೇವಸ್ಥಾನ ಜಾಜ್ಪುರ್ಗೆ ಹೋಗಿದ್ವಿ. ಇನ್ನ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಆ 2 ವಿಡಿಯೋಸ್ಗಳು ಸಿಗುತ್ತೆ. ಇವತ್ತು ನಾವು ಭುವನೇಶ್ವರಕ್ಕೆ ಹೋಗ್ತಾ ಇದೀವಿ. ಇದು ನಮ್ಗೆ ಕೊನೆಯ ದಿನ ಅಂತ ಹೇಳ್ಬೋದು. ಈ ಟ್ರಿಪ್ಗೆ ಒಡಿಶಾ ಟ್ರಿಪ್ ನ ಕೊನೆಯ ದಿನ ಆಗಿರುತ್ತೆ. ನಾವು ಭುವನೇಶ್ವರಕ್ಕೆ ಹೋಗಿ ಅಲ್ಲಿ ಫೇಮಸ್ ಆದ ಲಿಂಗರಾಜ್ ದೇವಸ್ಥಾನ ಅಂತ ಇದೆ. ತುಂಬಾನೇ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ಈ ಲಿಂಗರಾಜ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಷ್ಟು ಬಾರಿ ದೇವರ ದರ್ಶನ ಮಾಡ್ಕೊಂಡ್ವಿ ಅಂದ್ರೆ ಸುಮಾರು 7-8 ಬಾರಿ ದೇವರ ದರ್ಶನ ಮಾಡ್ಕೊಂಡ್ವಿ. ಅಲ್ಲೇ ಒಳಗಡೆ ಹೋಗಿ ಬರ್ಬೋದು. ಅಷ್ಟು ಅದ್ಭುತವಾಗಿದೆ. ಎಷ್ಟ್ ಸಾರಿ ನೋಡಿದ್ರು ದೇವ್ರನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಪೂರಿ ಬಿಟ್ಟು ಹೋಗೋದಿಕ್ಕೆ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಏನು ಮಾಡೋದಿಕ್ಕಾಗೋದಿಲ್ಲ, ನಮ್ಮ ಊರಿಗೆ ನಾವು ಹೋಗ್ಲೇಬೇಕಾಗತ್ತೆ. ಈಗ ನಾವು ಭುವನೇಶ್ವರಕ್ಕೆ ಟ್ರೈನ್ ನಲ್ಲಿ ಹೋಗ್ತಾ ಇದೀವಿ. ಭುವನೇಶ್ವರದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ. ಈ ವಿಡಿಯೋ ನೀವು ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಸಿಗತ್ತೆ. ಇನ್ನ ನೀವು ಒಡಿಶಾ ಟ್ರಿಪ್ಗೆ ಬಂದಾಗ ನಮ್ಗೆ ಸೌತ್ ಇಂಡಿಯನ್ ಫುಡ್ ಚೆನ್ನಾಗಿರೋದು ಸಿಗೋದಿಲ್ಲ. ಆದಷ್ಟು ನೀವು ನಾರ್ತ್ ಇಂಡಿಯನ್ ಫುಡ್ ನೇ ಟ್ರೈ ಮಾಡಿ. ಸೌತ್ ಇಂಡಿಯನ್ ಇವತ್ತೆಲ್ಲ ಇಡ್ಲಿ ದೋಸೆ ಎಲ್ಲ ತೆಗೆದುಕೊಂಡಿದ್ವಿ, ಯಾವ್ದೇನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಬಟ್ ನಾರ್ತ್ ಇಂಡಿಯನ್ ಇಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮ್ಗೆ ಪನ್ನೀರ್ ವೆರೈಟಿ ಕರಿಗಳಾಗಿರ್ಬೋದು ಅಥವಾ ವೆಜ್ ಕೊಲ್ಲಾಪುರಿ ಈ ತರದ ಕರಿಗಳು ತಗೊಂಡು ರೋಟಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಆಟೋನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. 120 ರೂಪಾಯಿ ತೆಗೆದುಕೊಂಡಿದ್ದಾರೆ. ಇಲ್ಲೆಲ್ಲ ನಮ್ಗೆ ಎಲೆಕ್ಟ್ರಿಕ್ ಆಟೋಗಳು ಇರುತ್ತೆ. ಎಲ್ಲ ಚಿಕ್ಕ ರೋಡು, ಒಂಥರ ಗಲ್ಲಿ ತರ ಇರತ್ತೆ, ಅದ್ರಲ್ಲೇ ಹೋಗ್ಬೇಕಾಗತ್ತೆ. ನಮ್ಗೆ ಮೇನ್ ರಥಯಾತ್ರೆ ಯಾವ್ದಾಗತ್ತೋ ರೋಡು, ಅದು ಮಾತ್ರ ತುಂಬಾನೇ ವೈಡ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅದು. ಅಲ್ಲಿ ಬಿಲ್ಡಿಂಗ್ಸ್ ಕೂಡ ನಮ್ಗೆ ಒಂದೇ ಕಲರಲ್ಲಿ ಪೇಂಟಿಂಗ್ ಮಾಡಿದ್ದಾರೆ, ಹಾಗಾಗಿ ನೋಡಕ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಈಗ ನಾವು ಪೂರಿಯಲ್ಲಿ ಫೈನಲಿ ಟ್ರೈನ್ ಹತ್ತಿದೀವಿ. ಈಗ ನಾವು ಭುವನೇಶ್ವರ್ಗೆ ಹೋಗ್ತಾ ಇದೀವಿ. ನಾವು ಬುಕ್ ಮಾಡ್ಕೊಂಡಿರೋದು ಧವೋಲಿ ಎಕ್ಸ್ಪ್ರೆಸ್ ಅಂತ. ಇದರಲ್ಲಿ ನಿಮ್ಗೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನಾವು ಬುಕ್ ಮಾಡ್ಕೊಂಡಿರೋದು AC ಚೇರ್ ಕಾರು. ಇದರಲ್ಲಿ ನಿಮ್ಗೆ ಒಬ್ಬರಿಗೆ 350 ರೂಪಾಯಿ ಆಗಿದೆ. ಅದೇ ನೀವೇನಾದ್ರೂ ನಾರ್ಮಲ್ 2 ಸೀಟರ್ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ 70 ರೂಪಾಯಿ ಆಗುತ್ತೆ ಅಷ್ಟೇ, ಪೂರಿಯಿಂದ ಭುವನೇಶ್ವರ್ಗೆ ರೀಚ್ ಆಗ್ಲಿಕ್ಕೆ. ಇನ್ನು ನಮ್ಗೆ ಪೂರಿಯಿಂದ ಭುವನೇಶ್ವರ್ಗೆ 1.5 ಅವರ್ ಜರ್ನಿ ಆಗಿರುತ್ತೆ. ನಾವೀಗ 10:30ಗೆ ಹತ್ತಿದ್ರೆ 11:45 ನಾವು ಭುವನೇಶ್ವರಲ್ಲಿ ಇಳ್ಕೊಂತೀವಿ. ನೀವು ಬೇಕಿದ್ರೆ ಬಸ್ಸಲ್ಲಿ ಕೂಡ ಹೋಗ್ಬೋದು. ನೀವು ಪೂರಿ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ನಿಮ್ಗೆ ಅಲ್ಲೂ ಕೂಡ ಸಾಕಷ್ಟು ಬಸ್ಗಳಿರುತ್ತೆ. ಆದ್ರೆ ಬಸ್ಸಲ್ಲಿ ನಮ್ಗೆ 2 ಅವರ್ಸ್ ಆಗ್ಬೋದಾಗಿರುತ್ತೆ. ಟ್ರೈನಲ್ಲಿ ಇನ್ನೂ ಕಂಫರ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಟ್ರೈನೇ ಪ್ರಿಫರ್ ಮಾಡಿದ್ವಿ. ನಾವು ಭುವನೇಶ್ವರ್ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಲಗೇಜ್ ನ ಡೆಪಾಸಿಟ್ ಮಾಡ್ತಿದೀವಿ. ಇಲ್ಲಿ ನಮ್ಗೆ ಎಕ್ಸಿಟ್ ಹತ್ರ ಕ್ಲಾಕ್ ರೂಮ್ ಅವೈಲೇಬಲ್ ಇದೆ. ಇಲ್ಲಿ ನೋಡಿ, ಇಲ್ಲೇ ಇದೆ ಕ್ಲಾಕ್ ರೂಮು. ಒಂದು ಲಗೇಜ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ನಾವು ನೈಟ್ ನಮ್ಗೆ ಫ್ಲೈಟ್ ಇರೋದು. ಇಲ್ಲೇ ಕ್ಲಾಕ್ ರೂಮ್ ಅಲ್ಲಿ ನಾವು ಲಗೇಜ್ ನ ಡೆಪಾಸಿಟ್ ಮಾಡ್ಬಿಟ್ಟು ಈಗ ಲಿಂಗರಾಜ್ ಟೆಂಪಲ್, ಅನಂತ ವಾಸುದೇವ್ ಟೆಂಪಲ್ ಅದಕ್ಕೆಲ್ಲ ಹೋಗ್ತಾ ಇದೀವಿ. ಒಂದು ಲಗೇಜ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಈಗ ನಾವು ಭುವನೇಶ್ವರ್ನಲ್ಲಿ ಆಟೋನಲ್ಲಿ ಹೋಗ್ತಾ ಇದೀವಿ. ನಾವು ಹೋಗ್ತಿರೋದು ಮೊದಲಿಗೆ ಅನಂತ ವಾಸುದೇವ ದೇವಸ್ಥಾನ ಅಂತ. ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಇಳಿದ ತಕ್ಷಣನೇ ನಂತರನೇ ನಿಮ್ಗೆ ಅಲ್ಲೇ ಹತ್ರದಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಅಲ್ಲೇ ಬಸ್ಸಸ್ ಅವೈಲೇಬಲ್ ಇರುತ್ತೆ. ನೀವು ಬಸ್ಸಲ್ಲಿ ಬೇಕಾದ್ರೆ ಹೋಗ್ಬೋದು ಅಥವಾ ಪ್ರೈವೇಟ್ ಆಗಿ ನೀವು ಆಟೋನಲ್ಲಿ ಕೂಡ ಹೋಗ್ಬೋದಾಗಿರುತ್ತೆ.
ಅನಂತ ವಾಸುದೇವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನ ಅನಂತ ವಾಸುದೇವ ಟೆಂಪಲ್ ಅಂತ ಕೂಡ ಕರೀತಾರೆ. ಇದು ನಮಗೆ ಲಿಂಗರಾಜ್ ದೇವಸ್ಥಾನದಿಂದ ಕೆಲವೇ ಮೀಟರ್ಗಳಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ನಮಗೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಹೇಗೆ ದೇವರಿದೆಯೋ ಅದೇ ರೀತಿನಲ್ಲಿದೆ. ಇಲ್ಲಿ ನಮಗೆ ಕೃಷ್ಣನ ದರ್ಶನ ಮಾಡ್ಕೋಬೋದು, ಸುಭದ್ರೆ ದರ್ಶನ ಮಾಡ್ಕೋಬೋದು, ಹಾಗೆ ಬಲಭದ್ರ ಅಂದರೆ ಬಲರಾಮನ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಪೂರಿನಲ್ಲಿ ಕರೆಕ್ಟಾಗಿ ದರ್ಶನ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ನೀವು ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಅದೇ ರೀತಿನಲ್ಲಿರುತ್ತೆ. ಇದು ಕೂಡ ನಿಮಗೆ ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕೂಡ ನಮಗೆ ಕಳಿಂಗ ಶೈಲಿಯಲ್ಲಿದೆ. ನಮಗೆ ಇಲ್ಲೆಲ್ಲ ವಾಸ್ತುಶಿಲ್ಪ ಕಳಿಂಗ ರಾಜರದ್ದು ಕಟ್ಟಿಸಿರೋ ದೇವಸ್ಥಾನಗಳಾಗಿರುತ್ತೆ. ಹಾಗಾಗಿ ಒಂದೇ ಶೈಲಿನಲ್ಲಿರುತ್ತೆ. ತುಂಬ ವಿಶೇಷವಾದ ಸ್ಥಾನ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಮಗೆ ಪೂರಿಯ ದೇವಸ್ಥಾನದಲ್ಲಿ ಮರದ ವಿಗ್ರಹಗಳನ್ನ ನೋಡಿದ್ದೀವಿ. ಇಲ್ಲಿ ಶಿಲಾ ವಿಗ್ರಹಗಳಿದೆ ಅಂತ ಹೇಳ್ಬೋದು. ಹಾಗೆ ನಮಗೆ ಕೃಷ್ಣನ ವಿಗ್ರಹ ಏನಿದೆ ಅದ್ರ ಮೇಲೆ ಒಂದು ಶೇಷ ಕೂಡ ಇದೆ. ಅದಕ್ಕೆ ನಮ್ಗೆ ಇದನ್ನ ಅನಂತ ವಾಸುದೇವ ಮಂದಿರ ಅಂತ ಕೂಡ ಹೇಳ್ತಾರೆ. ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿನ ವಿಶೇಷತೆ ಇನ್ನೊಂದೇನಂದ್ರೆ ನಮಗೆ ಮಹಾಪ್ರಸಾದ. ಪುರಿನಲ್ಲಿ ನಿಮಗೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಫೋನ್ ಅಲೋ ಮಾಡೋದಿಲ್ಲ ಒಳಗಡೆ. ಹಾಗಾಗಿ ಆನಂದ್ ಬಜಾರ್ ತೋರಿಸ್ಲಿಕ್ಕೆ ಆಗಲಿಲ್ಲ. ಅದೇ ರೀತಿನಲ್ಲಿ ಇಲ್ಲಿ ಕೂಡ ನಮಗೆ ಟ್ರೆಡಿಷನಲ್ ಪ್ರಸಾದ ಸಿಗುತ್ತೆ. ತುಂಬ ವಿಶೇಷವಾಗಿರುತ್ತೆ. ಅದು ನಮಗೆ ಮಡಿಕೆನಲ್ಲಿ ಮಾಡ್ತಾರೆ. ಬನ್ನಿ ನಿಮಗೆ ಒಳಗಡೆ ಪ್ರಸಾದ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ. ಮೊದಲು ದೇವರ ದರ್ಶನ ಮಾಡ್ಕೊತೀವಿ, ನಂತರ ಪ್ರಸಾದದ ಬಗ್ಗೆ ನಿಮಗೆ ಹೇಳ್ತೀನಿ. ನೋಡಿ, ಅನ್ನ ಪ್ರಸಾದಗಳು ಈ ಥರ ಇರುತ್ತೆ. ವಿವಿಧ ರೀತಿ ಅನ್ನ ಪ್ರಸಾದ ಇರುತ್ತೆ. ಇದರಲ್ಲಿ ವಿವಿಧ ರೀತಿ ಕರಿಗಳು ಕೂಡ ಇರುತ್ತೆ. दाल, मिक्सी दाल, ದಾಲ್, प्लेन दाल, सब्जी, छोले, चटनी, हरे राइस। ಈಗ ಅನ್ನಪ್ರಸಾದವನ್ನು ತೆಗೆದುಕೊಳ್ಬೇಕು. ಇದರಲ್ಲಿ 3-4 ರೀತಿಯ ಖಾದ್ಯಗಳಿದೆ. ಅದರಲ್ಲಿ ನಮಗೆ ಒಂದು ಕಡಲೆಕಾಳಿನ ಖಾದ್ಯ ಇದೆ, ಹಾಗೆ ಇದು ತರಕಾರಿದಿದೆ, ಹಾಗೆ ಇದು ಒಂದು ಸೊಪ್ಪಿನ ಖಾದ್ಯ ಇದೆ, ಹಾಗೆ ನಮಗೆ ಇದು ಮೊಸರು ಇದೆ. ಇಷ್ಟು ವೆರೈಟೀಸ್ ಕೊಟ್ಟಿದ್ದಾರೆ. ನಿಮಗೆ ಎಲ್ಲಿ ಬೇಕಾ ಅಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ಇಲ್ಲಿ ಸಾಕಷ್ಟು ಅಂಗಡಿಗಳ ಥರ ಇರುತ್ತೆ. ನಿಮ್ಗೆ ಎಲ್ಲಿ ಬೇಕಾ ಅಲ್ಲಿ ಹೋಗಿ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ಎಲೆ ಬಂದ್ಬಿಟ್ಟು ನಮಗೆ 10 ರೂಪಾಯಿ ಕೊಟ್ಟು ಎಲೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನಮಗೆ ಮೆಣಸಿನಕಾಯಿ, ಹಾಗೆ ನಿಂಬೆಹಣ್ಣು, ಉಪ್ಪು ಎಲ್ಲ ಕೊಟ್ಟಿದ್ದಾರೆ. ಏನಾದರೂ ಬೇಕು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಪ್ರಸಾದ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಈಗ ಪ್ರಸಾದ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಹೊರಗಡೆ ಹೋಗಿ ಬೇರೆ ಕಡೆ ತಿನ್ನೋದಕ್ಕಿಂತ ಇಲ್ಲಿ ಬಂದು ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. 11 ಗಂಟೆಗೆ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನ 2 ಗಂಟೆಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ನೀವು 11ರಿಂದ 2 ಗಂಟೆಗೆ ಬಂದರೆ ಮಾತ್ರ ಈ ಪ್ರಸಾದ ಸಿಗುತ್ತೆ. ಇಲ್ಲಿ ನೋಡಿ, ಎಲ್ಲಾರು ಕೆಳಗೆ ಕುತ್ಕೊಂಡು ಹಿಂಗೆ ಊಟ ಮಾಡಬೇಕು. ನಿಮ್ಗೆ ಎಲ್ಲಿ ಬೇಕಲ್ಲಿ ನೀವು ತಗೋಬೋದಾಗಿರುತ್ತೆ. 100 ರೂಪಾಯಿ ಆಗಿರುತ್ತೆ ಒಂದು ಊಟ. ಈ ರೀತಿ ನಮ್ಗೆ ಅಂಗಡಿಗಳಿದಾವೆ ಇಲ್ಲಿ. ನೀವು ಬೇಕಿದ್ರೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಇಲ್ಲ ಇಲ್ಲಿ ಒಳಗೂ ಕೂಡ ನಮ್ಗೆ ಈ ತರ ಸೈಡಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲಾನು ಮಡಕೆ ಎಲ್ಲ ಮಾಡಿರ್ತಾರೆ. ತುಂಬಾನೇ ರುಚಿಯಾಗಿದೆ ಊಟ ಮಾತ್ರ. ನೀವು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡಿ, ಎಲ್ರು ಹಿಂಗ್ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಕೆಳಗಡೆ. ಫೈನಲಿ ಊಟ ಆಯಿತು. ಊಟ ಆಗಿ ನಾವು ದೇವಸ್ಥಾನದ ಎದುರುಗಡೆ ಇರುವ ಬಿಂದು ಸರೋವರದ ಹತ್ರ ಬಂದಿದ್ದೀವಿ. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪೂರಿನಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಪೂರಿನಲ್ಲಿ ನಮ್ಗೆ ಇನ್ನೂ ವೆರೈಟೀಸ್ ಜಾಸ್ತಿ ಇರುತ್ತೆ. 56 ಬಗೆಯ ವಿವಿಧ ಖಾದ್ಯಗಳಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ವೆರೈಟೀಸಲ್ಲಿ ಕಡಿಮೆ ಇತ್ತು ಅಂತ ಹೇಳ್ಬೋದು. ಬಟ್ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಿಮಗೆ ಹೋಟೆಲ್ಗಿನ್ನ ಇದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. 100 ರೂಪಾಯಿ ಒಂದು ಊಟ ಇತ್ತು. ನಿಮ್ಗೆ ಅಲ್ಲಿ 100 ರೂಪಾಯಿದು ಇರುತ್ತೆ, 150 ರೂಪಾಯಿದು ಇರುತ್ತೆ, 200 ರೂಪಾಯಿದು ಇರುತ್ತೆ. ನಿಮಗೆ ರೇಟ್ ಜಾಸ್ತಿ ಆದಷ್ಟು ವೆರೈಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಬೇರೆದ್ರಲ್ಲಿ ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ನಿಮಗೆ ಪೂರಿನಲ್ಲಿ ನಿಮಗೆ ಮಹಾಭೋಗ್ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಅಲೋ ಇರೋದಿಲ್ಲ. ತುಂಬಾನೇ ಸ್ಟ್ರಿಕ್ಟ್ ಇರುತ್ತೆ ಅಲ್ಲಿ. ಇಲ್ಲಿ ನಮಗೆ ಕ್ಯಾಮ್ರಾ ಅಲೋ ಇತ್ತು, ಹಾಗಾಗಿ ನಿಮಗೆ ಮಹಾಭೋಗ್ ಹೇಗಿರುತ್ತೆ ಅಂತ ತೋರಿಸಿದ್ವಿ. ನೆಕ್ಸ್ಟ್ ಇಲ್ಲಿಂದ ನಾವು ಲಿಂಗರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೆಲವೇ ಮೀಟರ್, ಒಂದು 50 to 70 ಮೀಟರ್ಸ್ ಇರ್ಬೋದು ಅಷ್ಟೇ ದೇವಸ್ಥಾನ. ಅಲ್ಲಿಗೆ ಹೋಗಿ ಶಿವನ ದರ್ಶನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಲಿಂಗರಾಜ್ ದೇವಸ್ಥಾನ ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಈ ಲಿಂಗರಾಜ ಸ್ವಾಮಿ ದೇವರಿಗೆ ತ್ರಿಭುವನೇಶ್ವರ ಅಂತ ಕರೀತಾರೆ. 3 ಭುವನಗಳಿಗೆ ಈಶ್ವರ ಅಂದ್ರೆ 3 ಲೋಕಗಳ ಒಡೆಯ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ತ್ರಿಭುವನೇಶ್ವರ ಅಂತ ಕರೆಯೋದು. ಅದರ ಹೆಸರೇ ನಮಗೆ ಭುವನೇಶ್ವರ ಅಂತ ಈ ಊರಿಗೆ ಬಂದಿರೋದು. ತುಂಬಾ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ಹೆಸರಿಗೆ ತಕ್ಕಂತೆ ಲಿಂಗರಾಜ್ ಅಂದರೆ ಈಶ್ವರನ ರಾಜ ಅಂತ. ಅಂದರೆ ಎಷ್ಟು ಶಿವಲಿಂಗಗಳಿದೆಯೋ ಅದಕ್ಕಿಂತ ರಾಜಲಿಂಗ ಅಂದ್ರೆ ಅದು ಲಿಂಗರಾಜ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಕೂಡ ಅಂತಾರೆ. 64 ಶಿವನ ದೇವಸ್ಥಾನದಲ್ಲಿ ಇದು ಪ್ರಧಾನ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ತುಂಬಾನೇ ವಿಶೇಷವಾದ ದೇವಸ್ಥಾನ. ಬಟ್ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಹಾಗಾಗಿ ಎಷ್ಟು ಚಿತ್ರೀಕರಣ ಮಾಡ್ಲಿಕ್ಕಾಗುತ್ತೋ ಅಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಇನ್ನು ಈ ಲಿಂಗರಾಜ್ ದೇವಸ್ಥಾನದಲ್ಲಿ ಶಿವಲಿಂಗ ಇದೆಯಲ್ಲ, ಆ ಶಿವಲಿಂಗದಲ್ಲಿ ಅರ್ಧ ಭಾಗ ಶಿವ ಆದ್ರೆ ಇನ್ನರ್ಧ ಭಾಗ ವಿಷ್ಣು ಅಂತ ಹೇಳ್ತಾರೆ. ಹಾಗಾಗಿ ಇದು ಶಿವಕೇಶವರ ಸ್ಥಾನ ಅಂತ ಕೂಡ ಹೇಳ್ತಾರೆ. ನಮಗೆ ಒಂದು ಮಧ್ಯ ಸೂಕ್ಷ್ಮ ರೇಖೆ ಇದೆ. ಆ ಸೂಕ್ಷ್ಮ ರೇಖೆ ಬಂದ್ಬಿಟ್ಟು ಅದನ್ನ ಸಂಗಮ ರೇಖೆ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಶಿವನಿಗೆ ಬಿಲ್ವಪತ್ರೆಯಿಂದ, ಹಾಗೆ ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳಗಳಿಂದ, ಹಾಗಾಗಿ 2 ಪತ್ರೆಗಳಿಂದ ಅರ್ಚನೆ ಮಾಡ್ತಾರೆ ಲಿಂಗಕ್ಕೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಇನ್ನು ಈ ಲಿಂಗರಾಜ ಸ್ವಾಮಿ ದೇವಸ್ಥಾನ
13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಹಾಗೆ ಕೆಲವು ಭಾಗಗಳು ಮಾತ್ರ ನಮಗೆ 6ನೇ ಶತಮಾನದಿಂದ ಇದೆ ಅಂತ ಕೂಡ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಹಾಗೆ ಈ ಬೃಹತ್ತಾದ ದೇವಸ್ಥಾನವನ್ನು ಸೋಮವಂಶದ ರಾಜರು ಕಟ್ಟಿದ್ದಾರೆ ಅಂತ ಒಂದು ಇತಿಹಾಸ ಹೇಳುತ್ತೆ. ಸಾಧಾರಣವಾಗಿ ನಮಗೆ ಈಶ್ವರನ ದೇವಸ್ಥಾನದಲ್ಲಿ ಶಿಖರದ ಮೇಲೆ ತ್ರಿಶೂಲ ಇರುತ್ತೆ. ಹಾಗೆ ಮಹಾವಿಷ್ಣುವಿನ ದೇವಸ್ಥಾನದಲ್ಲಾದ್ರೆ ನಮಗೆ ಶ್ರೀಚಕ್ರ ಇರುತ್ತೆ. ಇನ್ನು ಲಿಂಗರಾಜಸ್ವಾಮಿ ದೇವಸ್ಥಾನದ ಗೋಪುರದ ಮೇಲೆ ಅರ್ಧ ಭಾಗ ಚಕ್ರದ ರೀತಿನಲ್ಲಿದೆ. ಹಾಗೆ ತ್ರಿಶೂಲ ಕೂಡ ಇದೆ. ನಮಗೆ ಶಿವ ಮತ್ತೆ ವಿಷ್ಣು ಇಬ್ಬರ ಆಸ್ಥಾನ ಇದೆ ಅಂತ ಕೂಡ ಅದು ಹೇಳುತ್ತೆ. ಹಾಗೆ ಈ ಲಿಂಗರಾಜಸ್ವಾಮಿ ದೇವಸ್ಥಾನವನ್ನ ಏಕಾಂಬರ ಕ್ಷೇತ್ರ ಅಂತ ಕರೀತಾರೆ. ಏಕಾಂಬರ ಅಂದ್ರೆ ಒಂದೇ ಒಂದು ಮಾವಿನ ಮರ ಇರುವ ಜಾಗ ಅಂತ, ಅದಕ್ಕೆ ಏಕಾಂಬರ ಕ್ಷೇತ್ರ ಅಂತ ಕರೀತಾರೆ. ಪೂರಿಗೆ ಬಂದವರು ಈ ಏಕಾಂಬರ ಕ್ಷೇತ್ರಕ್ಕೆ ಬರಲಿಲ್ಲ ಅಂದ್ರೆ ಅದು ಪೂರ್ಣ ಯಾತ್ರೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಪೂರಿಗೆ ಬಂದವರೆಲ್ಲ ಲಿಂಗರಾಜಸ್ವಾಮಿ ದೇವಸ್ಥಾನಕ್ಕೆ ಬಂದು ಭುವನೇಶ್ವರದಲ್ಲಿ ದರ್ಶನ ಮಾಡಿಕೊಂಡು ನಂತರ ಹೊರಡ್ತಾರೆ. ಈಗ ಲಿಂಗರಾಜಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿದ್ದೀವಿ. ಹಿಂದೆ ನಿಮಗೆ ಗೋಪುರಗಳು ಕಾಣ್ತಾ ಇದೆ ನೋಡಿ, ಬೃಹತ್ ಗೋಪುರ ಕಾಣ್ತಾ ಇದೆ. ನಮಗೆ ತುಂಬಾನೇ ಉಪ ಆಲಯಗಳಿದೆ. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಹಾಗಾಗಿ ಹಿಂಭಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರೋ ದೇವಸ್ಥಾನ ಅಂತ ಹೇಳ್ಬೋದು ಇದು. ಈಗ ತಾನೇ ಲಿಂಗರಾಜ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಆಯ್ತು. ನಮಗೆ ಕ್ಯಾಮ್ರಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು ಒಳಗಡೆ ಅಲೋ ಇರೋದಿಲ್ಲ. ಪಕ್ಕದಲ್ಲೇ ಕ್ಲಾಕ್ ರೂಮ್ ಇರುತ್ತೆ, ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಸಾಕಷ್ಟು ಉಪಾಲಯಗಳಿದ್ದು ಅದರಲ್ಲಿ ನಮಗೆ ಈಶ್ವರನ ಪರಿವಾರದ ಎಲ್ಲಾ ದೇವತೆಗಳನ್ನು ನಾವು ನೋಡ್ಬೋದಾಗುತ್ತೆ. ಅದರಲ್ಲೂ ನಮಗೆ ಅಮ್ಮನವ್ರನ್ನ ಇಲ್ಲಿ ಈ ಭುವನೇಶ್ವರಿ ಅಂತ ಕರೀತಾರೆ. ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿದ್ರು. ಪಾರ್ವತಿ ಅಮ್ಮನವರ ದರ್ಶನ ಕೂಡ ಮಾಡ್ಕೊಂಡ್ವಿ. ಅದಾದ ನಂತರ ನಮಗೆ ಯಮರಾಜನ ದೇವಸ್ಥಾನ ಕೂಡ ಇದೆ ಒಳಗಡೆ. ಯಮರಾಜನ ದರ್ಶನ ಕೂಡ ಮಾಡ್ಕೊಂಡ್ವಿ. ಸಾವಿತ್ರಿಯ ದೇವಸ್ಥಾನ ಇದೆ. ಹೀಗೆ ತುಂಬಾ ಬೇರೆ ಬೇರೆ ದೇವತೆಗಳ ದೇವಸ್ಥಾನ ಇದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಈಗ ನಾವು ಲಿಂಗರಾಜ ಸ್ವಾಮಿ ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ರಾಜಾರಾಣಿ ದೇವಸ್ಥಾನ, ಅದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಒಮ್ಮೆ ನೀವು ಲಿಂಗರಾಜ ಸ್ವಾಮಿ ದೇವಸ್ಥಾನದ ಹತ್ರ ಬಂದರೆ ಇನ್ನೆಲ್ಲ ನಡ್ಕೊಂಡೇ ಓಡಾಡ್ಬೋದು. ಇದು ಒಂಥರ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಇದು ಲಿಂಗರಾಜ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತನೇ ಇರುತ್ತೆ. ನಮಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಸಾಲು ಸಾಲು ದೇವಸ್ಥಾನಗಳು ಸಿಗುತ್ತೆ. ಈ ಊರನ್ನ ದೇವಾಲಯಗಳ ನಗರಿ ಅಂತ ಕರೀತಾರಂತೆ. ಇಲ್ಲಿ 600ಕ್ಕೂ ಹೆಚ್ಚು ಹಳೆಯ ದೇವಸ್ಥಾನಗಳಿದೆಯಂತೆ, ಅಂದರೆ ಪುರಾತನವಾದ ದೇವಸ್ಥಾನಗಳಿದೆಯಂತೆ. ತುಂಬ ಚೆನ್ನಾಗಿದೆ. ಒಂದೊಂದು ದೇವಸ್ಥಾನನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಒಂದು ರೋಡ್ನಲ್ಲಿ ಓಡಾಡಿದ್ರೆ ಒಂದು 10 ದೇವಸ್ಥಾನ ಆದರೂ ಸಿಗುತ್ತೆ, ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಬಟ್ ಎಲ್ಲ ನಮಗೆ ಆಲ್ಮೋಸ್ಟ್ ಕಳಿಂಗ ವಾಸ್ತು ಶೈಲಿನಲ್ಲೇ ಇರುತ್ತೆ. ಈಗ ನಾವು ಮುಕ್ತೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನ ನಮಗೆ ಬೆಳಗ್ಗೆ 6:00ವರೆಗೆ ಓಪನ್ ಆದರೆ ಸಾಯಂಕಾಲ 7:00 ತನಕ ಓಪನ್ ಇರುತ್ತೆ. ಯಾವುದೇ ರೀತಿ ಕಾಸ್ಟ್ ಇರೋದಿಲ್ಲ. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ. ಭುವನೇಶ್ವರಕ್ಕೆ ಬಂದವರು ಈ ದೇವಸ್ಥಾನಕ್ಕೆ ಬರಲೇಬೇಕು. ಆರ್ಕಿಟೆಕ್ಚರ್ ವೈಸ್ ತುಂಬಾನೇ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಒಳಗಡೆ ಹೋಗೋಣಂತೆ. ಈಗ ನಾವು ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇದನ್ನ ಜಮ್ ಆಫ್ ಒಡಿಶಾ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಇಲ್ಲಿ ತುಂಬ ಜನ ಇಷ್ಟಪಡೋದೇನು ಅಂದರೆ ಈ ಆರ್ಚ್ ಇದೆ ನೋಡಿ, ಮುಂದೆಗಡೆ ಆರ್ಚ್. ಅದು
ಅದು ಬೌದ್ಧ ವಾಸ್ತುಶಿಲ್ಪ ಶೈಲಿನಲ್ಲಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದ್ರೆ ಹಿಂದೆಗಡೆ ನಮಗೆ ದೇವಸ್ಥಾನ ಇದೆ, ಮುಕ್ತೇಶ್ವರ ದೇವಸ್ಥಾನ ಇದೆ, ಹಿಂದೆ ನಮಗೆ ಗೋಪುರ ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ನಮಗೆ ಗೋಪುರದ ಶಿಖರದ ಮೇಲೆ ಒಂದು ತ್ರಿಶೂಲ ಕೂಡ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿದೆ. ಇದು ಆಲ್ಮೋಸ್ಟ್ ನಮಗೆ 11ನೇ ಶತಮಾನದಲ್ಲಿ ಕಟ್ಟಿರುವ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಇದು ನಮಗೆ ಟ್ರಯಲ್ ಆಗಿ ಒಂದು ದೇವಸ್ಥಾನವನ್ನು ಕಟ್ಟಬೇಕಲ್ಲ, ಆ ಥರ ಕಟ್ಟಿರುವ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ನಮಗೆ ಬೃಹತ್ತಾದ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಈ ದೇವಸ್ಥಾನವನ್ನು ಸೋಮವಂಶದ ರಾಜನಾದ ಯಯಾತಿಯು ಕಟ್ಟಿಸಿರೋ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಉಪಾಲಯಗಳಿದೆ. ಈಗ ನೀವು ನೋಡ್ತಿರೋದು ಮೋಹಿನಿ ಅವತಾರದಲ್ಲಿ ಶ್ರೀ ಮಹಾವಿಷ್ಣುವು ಕುಂಭವನ್ನು ಹಿಡಿದಿರುವ ರೀತಿ ಇದೆ ನೋಡಿ, ಆ ಥರ ಸಾಕಷ್ಟು ಉಪಾಲಯಗಳಿದೆ. ಇನ್ನು ನಮಗೆ ಪ್ರಧಾನ ದೇವಸ್ಥಾನದ ಒಳಗೆ ಒಂದು ಸುಂದರವಾದ ಶಿವಲಿಂಗ ಇದೆ. ಈ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆಗಳು ನೆರವೇರುತ್ತೆ. ಇಲ್ಲಿ ದೇವ್ರನ್ನ ಮುಕ್ತೇಶ್ವರ ಅಂತ ಕರೀತಾರೆ, ಮುಕ್ತಿಯನ್ನು ಕೊಡುವ ಈಶ್ವರ, ಅಂದರೆ ಮೋಕ್ಷವನ್ನು ಪ್ರಸಾದಿಸುವ ಈಶ್ವರ ಅಂತ ಹೇಳ್ಬೋದು. ತುಂಬ ವಿಶೇಷವಾದ ಸ್ಥಾನ ಅಂತ ಹೇಳ್ಬೋದು. ಸಾಯಂಕಾಲ ಬಂದರೆ ತುಂಬಾ ಪೀಸ್ಫುಲ್ ಆಗಿರುತ್ತೆ. ನಿಮಗೆ ಈ ದೇವಸ್ಥಾನಗಳಿಗೆ ಓಡಾಡಲು ಆಟೋಗಳು ಸಿಗುತ್ತೆ, ನಿಮಗೆ ಪ್ರತಿಯೊಂದು ಕಡೆ ಆಟೋ ವ್ಯವಸ್ಥೆಗಳಿರುತ್ತೆ. ನೀವು ಆಟೋನ ಬುಕ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ, ಅಥವಾ ನಿಮಗೆ ಓಲಾ ಊಬರ್ ಎಲ್ಲ ಫೆಸಿಲಿಟೀಸು ಇರುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದ್ರಲ್ಲಿ ಆಟೋನ ನೀವು ಬುಕ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇಲ್ಲ ನೀವು ಇಳಿದ ತಕ್ಷಣ, ಭುವನೇಶ್ವರದಲ್ಲಿ ಇಳಿದ ತಕ್ಷಣ ಯಾವುದಾದ್ರೂ ಒಂದು ಪ್ರೈವೇಟ್ ವೆಹಿಕಲ್ ಮಾತಾಡ್ಕೊಂಡು ಈ ಎಲ್ಲ ದೇವಸ್ಥಾನಗಳನ್ನ ವೀಕ್ಷಣೆ ಮಾಡ್ಬೋದಾಗಿರುತ್ತೆ. ನೋಡಿ ಕೆತ್ತನೆ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದು ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ಇಡೀ ದೇವಸ್ಥಾನವನ್ನು ನೋಡ್ಬೋದು, ಅಷ್ಟು ಅದ್ಭುತವಾಗಿದೆ ಇಲ್ಲಿ ಆರ್ಕಿಟೆಕ್ಚರು. ಈಗ ನಾವು ಮುಕ್ತೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವನ್ನ ರಾಜಾರಾಣಿ ದೇವಸ್ಥಾನ ಅಂತ ಕರೀತಾರೆ. ಇದು 11ನೇ ಶತಮಾನದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಒಳಕ್ಕೆ ಹೋಗೋದಕ್ಕೆ ನಮಗೆ 20 ರೂಪಾಯಿ ಟಿಕೆಟ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ತುಂಬಾ ದೊಡ್ಡ ಗಾರ್ಡನ್ ಇದೆ, ಗಾರ್ಡನ್ ಒಳಗಡೆ ನಮಗೆ ದೇವಸ್ಥಾನ ಇದೆ. ಈ ದೇವಸ್ಥಾನ ನಮಗೆ ಮುಕ್ತೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್, ಹಾಗೆ ಲಿಂಗರಾಜ ಸ್ವಾಮಿ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇನ್ನು ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ರಾತ್ರಿ 9 ಗಂಟೆ ತನಕ ಈ ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಸ್ಥಾನದಲ್ಲಿ ನಮಗೆ ಒಳಗಡೆ ವಿಗ್ರಹ ಇಲ್ಲ, ಆದರೆ ಯಾವ ವಿಗ್ರಹ ಇತ್ತು ಅಂತ ಕೂಡ ಗೊತ್ತಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಕೆತ್ತನೆಗಳನ್ನು ನೋಡಿದ್ರೆ ಅದು ಶಿವನಿಗೆ ಸಂಬಂಧಿತ ದೇವಸ್ಥಾನ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ಒಳಗಡೆ ಶಿವಲಿಂಗ ಮುಂಚೆ ಇತ್ತು ಅಂತ ಹೇಳ್ತಾರೆ, ಆದರೆ ಇವಾಗ ಪ್ರಸ್ತುತ ಯಾವುದೇ ರೀತಿ ವಿಗ್ರಹ ಒಳಗಡೆ ದೇವಸ್ಥಾನದ ಒಳಗಡೆ ಇರೋದಿಲ್ಲ. ಈ ದೇವಸ್ಥಾನವನ್ನು ರಾಜಾರಾಣಿ ದೇವಸ್ಥಾನ ಅಂತ ಕರೀತಾರೆ. ಇದನ್ನು ಟೆಂಪಲ್ ಆಫ್ ಲವ್ ಅಂತ ಕರೀತಾರೆ, ಪ್ರೇಮದ ದೇವಾಲಯ ಅಂತ ಕರೀತಾರೆ. ಇಲ್ಲಿ ಕೆತ್ತನೆಗಳನ್ನು ಗಮನಿಸಿದ್ರೆ ಪುರುಷ ಹಾಗೆ ಸ್ತ್ರೀಗಳ ಸಂಬಂಧದ ಬಗ್ಗೆ ತುಂಬಾನೇ ಕೆತ್ತನೆಗಳಿದೆ. ಇಲ್ಲಿ ದೇವಸ್ಥಾನದ ತುಂಬ ಅದೇ ಕೆತ್ತನೆಗಳಿದೆ, ಹಾಗಾಗಿ ಇದನ್ನ ಟೆಂಪಲ್ ಆಫ್ ಲವ್ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ನಮಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿದೆ. 25 ರೂಪಾಯಿ ಕೊಟ್ಟು ಕ್ಯಾಶ್ ಕೊಟ್ಬಿಟ್ಟು ನಾವು ಟಿಕೆಟ್ನ ತೆಗೆದುಕೊಳ್ಬೇಕು. ಆನ್ಲೈನಲ್ಲಾದರೆ ಕೆಲವೊಂದು ಡಿಸ್ಕೌಂಟ್ ಇದೆ, 20 ರೂಪಾಯಿ ತೆಗೆದುಕೊಳ್ತಾರೆ. ಈಗ ನಾವು ರಾಜಾರಾಣಿ ಟೆಂಪಲ್ ಇಂದ ನಾವು ಉದಯಗಿರಿ ಮತ್ತೆ ಕಂದಗಿರಿ ಕೇವ್ಸ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ ನಮ್ಗೆ 6 ಕಿಲೋಮೀಟರ್ ಇರುತ್ತೆ. ಬಟ್ ನಿಮ್ಗೆ ಭುವನೇಶ್ವರಲ್ಲಿ ಓಲಾ ಊಬರ್ ಇದೆಲ್ಲ ಅವೈಲೇಬಲ್ ಇದೆ. ಸೊ ನಾವು ಓಲಾಲಿ ಬುಕ್ ಮಾಡ್ಕೊಂಡಿದೀವಿ. ಸೊ 150 ರುಪೀಸ್ ಆಗಿದೆ ನಮ್ಗೆ. ಇನ್ನು ಭುವನೇಶ್ವರದಲ್ಲಿ ಲಿಂಗರಾಜ ಸ್ವಾಮಿ ದೇವಸ್ಥಾನದ ನಂತರ ಅತಿ ಹೆಚ್ಚು ಜನ ಬರುವ ಜಾಗ ಅಂದ್ರೆ ಇದನ್ನ ಕಂಡಗಿರಿ ಮತ್ತೆ ಉದಯಗಿರಿ ಅಂತ ಕರೀತಾರೆ. ಇದು ನಮಗೆ 2 ಬೆಟ್ಟಗಳಿರುತ್ತೆ, 2 ಬೆಟ್ಟಗಳ ಮಧ್ಯೆ ಒಂದು ರೋಡ್ ಇರುತ್ತೆ. ಎಡಭಾಗಕ್ಕೆ ಒಂದು ಬೆಟ್ಟ, ಹಾಗೆ ಬಲಭಾಗಕ್ಕೆ ಒಂದು ಬೆಟ್ಟ. ಈ 2 ಬೆಟ್ಟಗಳನ್ನ ಸೇರಿ ಉದಯಗಿರಿ ಮತ್ತೆ ಖಂಡಗಿರಿ ಅಂತ ಕರೀತಾರೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು ಇದು ಕೂಡ.
ಈ ಎರಡೂ ಜಾಗಕ್ಕೆ ಸೇರಿ ಒಂದೇ ಟಿಕೆಟ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇದರ ಕಾಸ್ಟ್ ಬಂದ್ಬಿಟ್ಟು 25 ರೂಪಾಯಿ ಒಬ್ಬರಿಗಿರುತ್ತೆ. ಈ ಸ್ಥಳ ಕೂಡ ನಮಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿದೆ. ಮೊದಲಿಗೆ ನಾವು ಉದಯಗಿರಿಗೆ ಹೋಗ್ತಾ ಇದ್ದೀವಿ. ಈ ಉದಯಗಿರಿಲಿ ಏನು ಫೇಮಸ್ ಅಂದರೆ ಇದ್ರ ತುಂಬ ಕೇವ್ಸ್ ಇದೆ, ತುಂಬ ವಿಶೇಷವಾದ ಕೇವ್ಗಳಿದೆ, ತುಂಬಾನೇ ಚೆನ್ನಾಗಿದೆ. ಮೊದಲು ಉದಯಗಿರಿ ನೋಡೋಣಂತೆ, ನಂತರ ಖಂಡಗಿರಿ ನೋಡೋಣಂತೆ. ಈಗ ನಾವು ಉದಯಗಿರಿಗೆ ಬಂದಿದ್ದೀವಿ. ಇಲ್ಲಿ 2 ಗಿರಿಗಳಿದೆ ನಮಗೆ. ಒಂದನ್ನ ಉದಯಗಿರಿ, ಇನ್ನೊಂದು ಖಂಡಗಿರಿ ಅಂತ ಕರೀತಾರೆ. ಉದಯಗಿರಿ ಅಂದರೆ ಸೂರ್ಯ ಉದಯಿಸುವ ಗಿರಿನ ಉದಯಗಿರಿ ಅಂತ ಕರೀತಾರೆ. ಹಾಗೆ ಪಕ್ಕದಲ್ಲಿ ಇನ್ನೂ ಒಂದು ಗಿರಿ ಇದೆ, ಅದನ್ನು ಖಂಡಗಿರಿ ಅಂತ ಕರೀತಾರೆ. ನಿಮ್ಗೆ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಜೈನ ದೇವಸ್ಥಾನ ಕೂಡ ಇದೆ. ಇದೆರಡು ನಮಗೆ ಅವಳಿ ಗಿರಿಗಳು ಅಂತ ಹೇಳ್ಬೋದು. ಇಲ್ಲಿ ಸಾಯಂಕಾಲ 5 ಗಂಟೆಗೆ ಕ್ಲೋಸ್ ಆಗಿ ಹೋಗುತ್ತೆ. ನಾವು ಆಲ್ಮೋಸ್ಟ್ 4 ಗಂಟೆಗೆ ಬಂದಿದ್ದೀವಿ. ಬೇಗ ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ನಂತರ ಖಂಡಗಿರಿಗೆ ಹೋಗಿ ನಂತರ ನಾವು ಭುವನೇಶ್ವರ್ಗೆ ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿದೆ ಗುಹೆಗಳು. ಇದು ಕ್ರಿಸ್ತಪೂರ್ವ 2ನೇ ಶತಮಾನಕ್ಕಿಂತ ಹಿಂದಿನ ಕೆತ್ತನೆಗಳ ಗುಹೆಗಳು ಅಂತ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದು ನೋಡಿ, ನಿಮಗೆ ಹಿಂದೆ ಕಾಣ್ತಿದೆಯಲ್ಲ, ಎಲ್ಲ ಚಿಕ್ಕ ಚಿಕ್ಕ ಗುಹೆಗಳಿದೆ. ಇದನ್ನ ಚೋಟಾ ಹಾತಿ ಗುಫಾ ಅಂತ ಕರೀತಾ ಇದ್ದಾರೆ. ಈ ಗುಹೆಗಳನ್ನ ಜೈನ ಸನ್ಯಾಸಿ ತಂಗಲು ಕಟ್ಟಿಸಿರುವ ಗುಹೆಗಳ ಅಂತ ಹೇಳ್ತಾರೆ. ಒಂದ್ ಕಡೆ ನಮಗೆ ಮೆಡಿಟೇಷನ್ ರೂಮ್ ಆಗಿರ್ಬೋದು, ಇನ್ನೊಂದು ಕಡೆ ನಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ಕಡೆ ನಮಗೆ ಅವ್ರು ಮಲ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲ ಮಾಡಿದ್ರಂತೆ ಈ ಗುಹೆನಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಆಗಿನ ಕಾಲದಲ್ಲೇ ಎಂಥ ಸುಂದರವಾದ ಕೆತ್ತನೆ ಅಂತ ಹೇಳ್ಬೋದು. ಕ್ರಿಸ್ತಪೂರ್ವ 2ನೇ ಶತಮಾನಕ್ಕಿಂತ ಹಿಂದಿನ ಗುಹೆಗಳಂತೆ, ಅಷ್ಟು ಚೆನ್ನಾಗಿದೆ. ಈಗಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿದೆ ಪ್ರಸ್ತುತ. ನೋಡಿ, ಫುಲ್ ಅಪ್ ಇದೆ. ಇದು ಅಪ್ಪಲ್ಲಿ ಈ ತರ ನಡ್ಕೊಂಡು ಹೋಗ್ಬೇಕಾಗತ್ತೆ. ತುಂಬಾನೇ ಗುಹೆಗಳಿದೆ ಇಲ್ಲಿ. ಹಾಗೆ ವಿಪರೀತ ಕೋತಿಗಳ ಕಾಟ ಇರುತ್ತೆ ಇಲ್ಲಿ ಬಂದಾಗ ತುಂಬಾನೇ ಹುಷಾರಾಗಿರ್ಬೇಕು. ಈ ಉದಯಗಿರಿ ಮತ್ತೆ ಖಂಡಗಿರಿ ಸಂಕೀರ್ಣದಲ್ಲಿ ಒಟ್ಟು 33 ಗುಹೆಗಳಿದೆ. ಅದರಲ್ಲಿ ನಮಗೆ ಉದಯಗಿರಿನಲ್ಲಿ 18 ಗುಹೆಗಳಿದ್ರೆ ಖಂಡಗಿರಿನಲ್ಲಿ 15 ಗುಹೆಗಳಿದೆ. ನಮಗೆ ಉದಯಗಿರಿನಲ್ಲಿ ಪ್ರಮುಖವಾದ ಗುಹೆಗಳು ಅಂದ್ರೆ ರಾಣಿ ಗುಫಾ, ಹಾತಿ ಗುಫಾ, ವ್ಯಾಘ್ರ ಗುಫಾ ಹಾಗೂ ಗಣೇಶ ಗುಫಾ. ಗುಫಾ ಅಂದ್ರೆ ಹಿಂದಿನಲ್ಲಿ ಗುಹೆ ಅಂತ ಅರ್ಥ. ಈ ಎಲ್ಲಾ ಗುಹೆಗಳಿಗೆ ಒಂದೊಂದು ಹೆಸರುಗಳನ್ನ ಇಟ್ಟಿರ್ತಾರೆ. ಈ ಗುಹೆಗಳನ್ನ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕಳಿಂಗ ರಾಜನಾದ ಖಾರಾವೇಲನ ಆಳ್ವಿಕೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಾಗುತ್ತೆ. ಈ ಗುಹೆಗಳಲ್ಲಿ ನಮಗೆ ಕಲ್ಲಿನ ಮಂಚವನ್ನು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಸ್ವಲ್ಪ ಎತ್ತರದಲ್ಲಿ ತಲೆದಿಂಬು ಕೂಡ ಇರುತ್ತೆ. ಕಲ್ಲಿನ ತಲೆದಿಂಬು ಕೂಡ ನಾವು ಈ ಗುಹೆಗಳಲ್ಲಿ ನೋಡ್ಬೋದಾಗಿರುತ್ತೆ. ತುಂಬಾ ಚಿಕ್ಕ ಚಿಕ್ಕ ಗುಹೆಗಳು ನೋಡಿ. ಈ ತರ ಎಲ್ಲ ಒಳಗಡೆ ಎಲ್ಲ ಹೋಗಿ ನಾವು ನೋಡ್ಬೇಕಾಗಿರುತ್ತೆ. ನಮಗೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಸ್ಲೋಪ್ ರೀತಿ ಇರುತ್ತೆ. ಅದಾದ ನಂತರ ಸ್ವಲ್ಪ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕಾಗತ್ತೆ. ಮೇಲಿಂದ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಮೇಲೆ ಪಾದರಕ್ಷೆಗಳನ್ನ ಕೂಡ ಹಾಕೊಂಡೇ ಹೋಗ್ಬೋದಾಗಿರುತ್ತೆ ಇಲ್ಲಿ. ಈಗ ನಾವು ಉದಯಗಿರಿ ನೋಡ್ಕೊಂಡು ಬಂದ್ವಿ. ಫುಲ್ಲು ಬೆಟ್ಟ ಹತ್ತಬೇಕು. ತುಂಬಾ ಜನನೇ ಇದ್ದಾರೆ. ಈಗಂತೂ ಸಂಜೆ ಆಗಿದೆ, ನೇನು ಕ್ಲೋಸಿಂಗ್ ಟೈಮು, ಅದಕ್ಕೆ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಈಗ. ಸೊ ಬೆಟ್ಟ ಹತ್ಕೊಂಡು ಬಂದ್ವಿ, ಸುಸ್ತಾಯ್ತು. ಅದಕ್ಕೆ ಇಲ್ಲಿ ನಾವು ಎಳ್ನೀರು ತಗೊಂಡಿದೀವಿ. ನಾವು ಜಾಜ್ಪುರಲ್ಲಿ ಮತ್ತೆ ಪೂರಿಯಲ್ಲಿ ಕುಡ್ದಿದ್ದಕ್ಕಿಂತ ಇಲ್ಲಿ ಕಮ್ಮಿ ರೇಟೇ ಹೇಳ್ತಿದ್ದಾರೆ. ಇಲ್ಲಿ 30 ರೂಪೀಸ್ ಹೇಳ್ತಿದ್ದಾರೆ. ಅಲ್ಲೆಲ್ಲ ನಮಗೆ 50 ರೂಪೀಸ್ ಹೇಳಿದ್ರು. ಇನ್ನು ಉದಯಗಿರಿ ನೋಡ್ಕೊಂಡು ಈಗ ನಾವು ಖಂಡಗಿರಿಗೆ ಹೋಗ್ತಾ ಇದೀವಿ. ನೀವು ಸೇಮ್ ಟಿಕೆಟ್ ನ ಇಟ್ಕೊಂಡಿರ್ಬೇಕಾಗತ್ತೆ. ನೀವು ಉದಯಗಿರಿ ನೋಡ್ಕೊಂಡ್ಬಂದು ಸೇಮ್ ಮತ್ತೆ ಅದೇ ಟಿಕೆಟ್ ನ ನೀವು ತೋರಿಸಿದ್ರೆ ಖಂಡಗಿರಿಗೆ ಅಲೋ ಮಾಡ್ತಾರೆ. ಈ ಖಂಡಗಿರಿ ನಮಗೆ ಸಂಪೂರ್ಣವಾಗಿ ಮೆಟ್ಲೆ ಇರುತ್ತೆ. ಉದಯಗಿರಿ ನಮಗೆ ಸ್ಲೋಪ್ ಇದ್ರೆ ಇದು ಸಂಪೂರ್ಣವಾಗಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಾಗತ್ತೆ. ಮೇಲ್ಗಡೆ ನಮಗೆ ಒಂದು ಜೈನ ದೇವಸ್ಥಾನ ಇದೆ. ಹಾಗೆ ಅದರ ಜೊತೆಗೆ ನಮಗೆ ಗುಹೆಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಈಗ ನಾವು ಖಂಡಗಿರಿ ಹತ್ಕೊಂಡ್ ಬಂದಿದ್ದೀವಿ. ನಿಮ್ಗೆ ಆ ಕಡೆ ನೋಡಿ ಉದಯಗಿರಿ ಕಾಣ್ತಾ ಇದೆ. ಎಲ್ಲ ಗುಹೆಗಳು ಪುಟ್ಟದಾಗ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಮೇಲ್ಗಡೆ ನಮಗೆ ಜೈನ ದೇವಸ್ಥಾನ ಇದೆ. ಇಲ್ಲೂ ಕೆಲವೊಂದು ಗುಹೆಗಳಿದೆ. ಮೇಲ್ಗಡೆ ಮತ್ತೆ ನಮಗೆ ದೇವಸ್ಥಾನದ ಹತ್ರ ಕ್ಯಾಮ್ರಾ ಅಲೋ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇದು ನೋಡೋದಕ್ಕೆ ನಿಮಗೆ ಸುಮಾರು 1-1.5 ಗಂಟೆಗಳ ಕಾಲ ಬೇಕಾಗುತ್ತೆ. 2 ಗಿರಿಗಳನ್ನ ನೋಡೋದಕ್ಕೆ. ಎರಡಕ್ಕೂ ಒಂದೇ ಟಿಕೆಟು 25 ರೂಪಾಯಿ ಆಗಿರುತ್ತೆ. ಇನ್ನು ನಮಗೆ ಖಂಡಗಿರಿನಲ್ಲಿ ಪ್ರಮುಖವಾದ ಗುಹೆಗಳು ಯಾವುದು ಅಂದ್ರೆ ಅನಂತ ಗುಫಾ, ನವಮುನಿ ಗುಫಾ ಹಾಗೆ ಭಾರುಭುಜಿ ಗುಫಾ ಅಂತ. ಈ 3 ಗುಹೆಗಳನ್ನ ನೋಡ್ಕೊಂಡು ಮೇಲೆ ಬಂದ್ರೆ ನಮಗೆ ಒಂದು ಸುಂದರವಾದ ಜೈನ ದೇವಸ್ಥಾನಗಳಿದೆ. ಈ ಜೈನ ದೇವಸ್ಥಾನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ನಾವು ಸಾಯಂಕಾಲ ಬಂದಿದ್ವಿ, ಸೂರ್ಯಾಸ್ತದ ಸಮಯಕ್ಕೆ ಬಂದಿದ್ವಿ. ತುಂಬಾನೇ ವಿಶೇಷವಾಗಿತ್ತು. ಈಗ ನಾವು ಖಂಡಗಿರಿ ಕೇವ್ಸ್ ನೋಡ್ಕೊಂಡು ಮುಂದೆ ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ 6 ಕಿಲೋಮೀಟರ್ ಆಗಿರುತ್ತೆ. ನಮ್ಗೆ ಆಟೋನಲ್ಲಿ ಹೋಗ್ತಾ ಇದೀವಿ. 150 ರೂಪಾಯಿ ಆಗತ್ತೆ. ಓಲಾ ಆಟೋನಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ನಾವು ಭುವನೇಶ್ವರದ ಹೃದಯ ಭಾಗದಲ್ಲಿರುವ ಶ್ರೀ ರಾಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈ ರಾಮನ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಹೋದ ಎಲ್ಲಾ ಜಾಗಗಳ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ.
ಬನ್ನಿ ಈಗ ಒಳಗಡೆ ಹೋಗಿ ಈ ಸುಂದರವಾದ ದೇವಸ್ಥಾನವನ್ನ ನೋಡೋಣಂತೆ. ಈಗ ನಾವು ಭುವನೇಶ್ವರ್ನಲ್ಲಿ ಕೊನೆಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ರಾಮಕ್ಷೇತ್ರ ಅಂತ ಹೇಳ್ಬೋದು. ಶ್ರೀರಾಮನ ದೇವಸ್ಥಾನ ಇದೆ. ಹಾಗೆ ಸಾಕಷ್ಟು ಉಪಾಲಯಗಳಿದೆ. ಇದು ಆರ್ಕಿಟೆಕ್ಚರಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಬಂದರೆ ಆರಾಮಾಗಿ ಒಂದು ಅರ್ಧ ಗಂಟೆಗಳ ಕಾಲ ಕೂತ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರೋ ದೇವಸ್ಥಾನ. ಇದು ನಮಗೆ ಸಿಟಿ ಸೆಂಟರಲ್ಲೇ ಇದೆ. ನಾವು ಖಂಡಗಿರಿ ಕೇವ್ಸಿಂದ ಇಲ್ಲಿಗೆ ಬರೋದಕ್ಕೆ 6 ಕಿಲೋಮೀಟರ್ ಆಯಿತು. ಇಲ್ಲಿ ನಾವು ಶ್ರೀರಾಮನನ್ನು ದರ್ಶನ ಮಾಡಿಕೊಂಡು ನಂತರ ನಾವು ಬೆಂಗಳೂರಿಗೆ ಹೊರಡ್ತೀವಿ. ಬೆಂಗಳೂರಿಗೆ ನಾವು ಹೋಗ್ತಿರೋದು ಫ್ಲೈಟ್ನಲ್ಲಿ ಹೋಗ್ತಾ ಇದ್ದೀವಿ. ಇಂಡಿಗೋ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ. ಏರ್ಪೋರ್ಟಿಗೆ ಹೋದ ನಂತರ ನಾನು ನಿಮಗೆ ಬಜೆಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನಿಮಗೆ ಭುವನೇಶ್ವರಲ್ಲಿ ಎಷ್ಟು ಖರ್ಚಾಯಿತು, ಹಾಗೆ ಜಾಜ್ಪುರ್ಗೆ ಹೋಗೋದಕ್ಕೆ ಎಷ್ಟು ಖರ್ಚಾಯಿತು, ಪೂರಿನಲ್ಲಿ ಎಷ್ಟು ಖರ್ಚಾಯಿತು, ಓವರಾಲ್ ಟ್ರಿಪ್ ಎಷ್ಟು ಖರ್ಚಾಯಿತು, ನೀವು ಇನ್ನೂ ಎಷ್ಟು ರೇಟ್ಸಲ್ಲಿ ಕಟ್ ಡೌನ್ ಮಾಡ್ಬೋದು ಅನ್ನೋ ಎಲ್ಲ ಮಾಹಿತಿ ನಿಮಗೆ ಏರ್ಪೋರ್ಟ್ಗೆ ಹೋದ ನಂತರ ಕೊಡ್ತೀನಿ. ಈಗ ನಾವು ಶ್ರೀರಾಮನ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಮ್ಮ ಲಗೇಜನ್ನು ತೆಗೆದುಕೊಂಡು ನಾವು ಈಗ ಏರ್ಪೋರ್ಟ್ಗೆ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ನಂತರ ಏರ್ಪೋರ್ಟ್ಗೆ ಹೋಗೋದಕ್ಕೆ 100 ರೂಪಾಯಿ ತೆಗೆದುಕೊಂಡಿದ್ದಾರೆ. ಫೈನಲಿ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇಂಡಿಗೋ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಇಂಡಿಗೋ ಫ್ಲೈಟಲ್ಲಿ ಅದು ಸದ್ಯಕ್ಕೆ ಯಾವುದು ಕ್ಯಾನ್ಸಲೇಷನ್ ಇಲ್ಲ, ನಾರ್ಮಲ್ ಆಗಿ ಹೋಗ್ತಾ ಇದ್ದೀವಿ. ಅದೊಂದು ಟೆನ್ಷನ್ ಇತ್ತು ಕ್ಯಾನ್ಸಲ್ ಆಗುತ್ತಾ ಇಲ್ವ ಅಂತ, ಬಟ್ ಕ್ಯಾನ್ಸಲೇಷನ್ ಇಲ್ಲ. ನಮ್ಮ ಫ್ಲೈಟ್ ಹೋಗ್ತಾ ಇದೆ. ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ. ಈಗ 10 ಗಂಟೆಗೆ ಫ್ಲೈಟ್ ಇದೆ. ನಿಮಗೆ ಈ ಬಜೆಟ್ ಎಲ್ಲ ಮುಂದೆ ನಿಮಗೆ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ ಆದಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ನಮಗೆ ಈ ಟ್ರಿಪ್ಪಿಗೆ ಟೋಟಲ್ ಬಜೆಟ್ ಎಷ್ಟಾಯಿತು ಅಂತ ನೋಡೋಣ. ನಾವು ಬಂದಿದ್ದು 1 AC ಕ್ಲಾಸ್, ಅಂದರೆ ಫಸ್ಟ್ ಕ್ಲಾಸ್ AC ಕ್ಲಾಸಲ್ಲಿ ಟ್ರೈನಲ್ಲಿ ಬಂದಿದ್ದು. ಹಾಗೆ ಈಗ ಹೋಗ್ತಿರೋದು ಫ್ಲೈಟ್. ನಮ್ಮ ಬಜೆಟ್ನಲ್ಲಿ ಆಲ್ಮೋಸ್ಟ್ 60-70% ನಮಗೆ ಫ್ಲೈಟು ಮತ್ತು ಟ್ರೈನ್ ಚಾರ್ಜ್ಗೆ ಆಗೋಯ್ತು. ಟೋಟಲ್ ನಮಗೆ ಇಬ್ಬರಿಗೆ 24,000 ರೂಪಾಯಿ ಆಯಿತು, ಫ್ಲೈಟು ಮತ್ತು ಟ್ರೈನು ಸೇರಿ. ಹಾಗೆ ನಮಗೆ ಮುಂದೆ ಇಲ್ಲಿ ಅಕಾಮಿಡೇಷನ್ ಎಲ್ಲ ಬಂದ್ಬಿಟ್ಟು ಒಂದು 6,000 ಅಂತ ತೊಗೊಂಡ್ರು ಟೋಟಲ್ ನಮಗೆ 30,000 ಅಷ್ಟಕ್ಕೆ ಖರ್ಚಾಗೋಯ್ತು. ಅದ್ರ ಮೇಲ್ಗಡೆ ನಮಗೆ ಕೆಲವೊಂದು ಜಾಜ್ಪುರ್ಗೆ ಹೋಗಿರ್ಬೋದು, ಅದಾದ ನಂತರ ಭುವನೇಶ್ವರ್ಗೆ ಹೋಗಿರ್ಬೋದು, ಅದಕ್ಕೆಲ್ಲ ಕಡೆನೂ ನಾವು AC ಟ್ರೈನಲ್ಲೇ ಓಡಾಡಿದ್ದು. ಹಾಗಾಗಿ ಟೋಟಲ್ ಬಜೆಟ್ ಬಂದ್ಬಿಟ್ಟು ನಮಗೆ 35,000 ರೂಪಾಯಿ ಆಯಿತು ಟೋಟಲ್ ಹೋಲ್ ಟ್ರಿಪ್ಪಿಗೆ. ಪೂರಿ, ಜಾಜ್ಪುರು, ಹಾಗೆ ಭುವನೇಶ್ವರು, ಈ ಎಲ್ಲ ಪ್ಲೇಸಸ್ಸು ನೋಡೋದಕ್ಕೆ ನಮಗೆ ಅರೌಂಡ್ 35,000 ಆಯಿತು. ಒಬ್ಬರಿಗೆ 17,500 ರೂಪಾಯಿ ಆಯಿತು. ಅದು ನಾವು ಲಕ್ಸುರಿಯಾಗೆ ಹೋಗಿದ್ದು, ಯಾಕಂದರೆ ಫಸ್ಟ್ ಕ್ಲಾಸ್ ACನಲ್ಲಿ ಹೋದರೆ ತುಂಬ ಕಾಸ್ಟ್ಲಿ. ನಿಮಗೆ ಗೊತ್ತಿದೆ, ಪ್ರೈಸಸ್ ಎಲ್ಲ ನಾನು ಪ್ರತಿಯೊಂದು ವ್ಲಾಗಲ್ಲೂ ಹೇಳಿದ್ದೀನಿ ಎಷ್ಟೆಷ್ಟು ಆಗುತ್ತೆ ಅಂತ. ಟೋಟಲ್ ನಮಗೆ 35,000 ರೂಪಾಯಿ ಆಯಿತು. ನೀವು ಪ್ಯಾಕೇಜಲ್ಲಿ ಬಂದರೆ ಒಬ್ಬರಿಗೆ 35,000 ತನಕ ಇದೆ. 35,000, 33,000, 37,000 ಹೀಗೆ ಪ್ಯಾಕೇಜಲ್ಲಿ ಬಂದರೆ ಒಬ್ಬರಿಗೆ ಅಷ್ಟಾಗುತ್ತೆ. ಬಟ್ ನೀವು ಓನಾಗಿ ಬಂದರೆ ಅಡ್ವಾಂಟೇಜ್ ಏನಂದರೆ ಕಾಸ್ಟು ಕಮ್ಮಿ ಆಗುತ್ತೆ. ಹಾಗೆ ನಿಮ್ಮ ಪ್ರಿಫರೆನ್ಸ್ ಏನಿದೆ ಅಲ್ಲಿಗೆ ಬೇಕಿದ್ರೆ ನೀವು ಅಲ್ಲಿಗೆ ಹೋಗ್ಬೋದು. ಆಮೇಲೆ ನಾವು ಜಗನ್ನಾಥನ ದರ್ಶನಕ್ಕೆ ಹೋದಾಗ ಒಂದು 7-8 ಬಾರಿ ದರ್ಶನ ಮಾಡ್ಕೊಂಡ್ವಿ. ಆ ಥರ ಆಪರ್ಚುನಿಟಿ ನಿಮಗೆ ಪ್ಯಾಕೇಜ್ ಟೂರಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಡೀಟೇಲ್ ಕೊಟ್ಟಿದ್ದೀನಿ, ನೀವು ಆರಾಮಾಗಿ ಓನಾಗಿ ಹೋಗ್ಬೋದಾಗಿರುತ್ತೆ. ನಾವು ಭುವನೇಶ್ವರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡಿದ್ವಿ. ಮೇಜರ್ ಯಾವ್ದಾದ್ರು ಪ್ಲೇಸಸ್ ಇದೆಯೋ ಎಲ್ಲ ವಿಸಿಟ್ ಮಾಡಿದ್ವಿ. ನಾವು ವಿಸಿಟ್ ಮಾಡದಿರೋ ಪ್ಲೇಸ್ ಯಾವುದು ಅಂದರೆ ನಂದಕಾನನ್ ಅಂತ ಒಂದು ಝೂ ಇದೆ. ತುಂಬಾ ದೊಡ್ಡ ಝೂ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲೇ ಅತಿ ದೊಡ್ಡ 2ನೇ ಝೂ ಅಂತ ಕೂಡ ಹೇಳ್ತಾರೆ. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದರೆ ಅದನ್ನು ಕೂಡ ವಿಸಿಟ್ ಮಾಡ್ಬೋದಾಗಿರುತ್ತೆ. ನಿಮಗೆ ಭುವನೇಶ್ವರಿಂದ ಅಲ್ಲಿಗೆ ಹೋಗಲಿಕ್ಕೆ ಸಾಕಷ್ಟು ಬಸ್ಗಳು ಕೂಡ ಅವೈಲಬಲ್ ಇರುತ್ತೆ. ಹಾಗೆ ನಾವು ಇನ್ನೊಂದು ಪ್ಲೇಸ್ ಯಾವುದು ಹೋಗಿಲ್ಲ ಅಂದರೆ ಅದು ಚಿಲಿಕಾ ಲೇಕ್.
ಚಿಲಿಕಾ ಲೇಕ್ ಬಂದ್ಬಿಟ್ಟು ನಿಮಗೆ ಡೇ ಟೂರ್ ಇರುತ್ತೆ. ನಿಮಗೆ ಕೊನಾರ್ಕಿಗೂ ಡೇ ಟೂರ್ ಇರುತ್ತೆ, ಭುವನೇಶ್ವರ್ಗೂ ಡೇ ಟೂರ್ ಇರುತ್ತೆ, ಚಿಲಿಕಾ ಲೇಕ್ಗೂ ಡೇ ಟೂರ್ ಇರುತ್ತೆ. ಸಾಕಷ್ಟು ನಿಮಗೆ ಟ್ರಾವೆಲ್ಸ್ ಅವೈಲಬಲ್ ಇರುತ್ತೆ ಅಲ್ಲೇ ನಿಮಗೆ ಲೋಕಲಿ. ನಿಮಗೆ 300 ರುಪೀಸು, 350 ರುಪೀಸು, ನಿಮಗೆ ಅದು ಬಸ್ ಮೇಲೆ ಮತ್ತು ನಂಬರ್ ಆಫ್ ಪರ್ಸನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪೂರಿಗೆ ಬಂದು ಕೂಡ ಡೇ ಟೂರ್ಸ್ನ ನೀವು ಹೋಗ್ಬೋದಾಗಿರುತ್ತೆ. ನೀವೇನು ಪ್ರೀ ಬುಕ್ ಮಾಡ್ಕೊಂಡು ಬರಬೇಕು ಅಂತ ಏನಿಲ್ಲ. ಇನ್ನೊಂದು ಡೇ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರೆ ನಾವು ಚಿಲಿಕಾ ಲೇಕ್ ಹೋಗ್ಬೋದಾಗಿತ್ತು. ನಮ್ಗೇನು ಅಷ್ಟೊಂದು ವರ್ತಿ ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ಅದು ಅವ್ರವ್ರ ಇಷ್ಟ. ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಒನ್ ಡೇ ಇನ್ನೊಂದು ದಿನ ಎಕ್ಸ್ಟ್ರಾ ಸ್ಟೇ ಮಾಡಿಬಿಟ್ಟು ನೀವು ಚಿಲಿಕಾ ಲೇಕ್ ಕೂಡ ಹೋಗ್ಬೋದಾಗಿರುತ್ತೆ. ನೀವು ಚಿಲಿಕಾ ಲೇಕಿಗೆ ಹೋದರೆ ಅಲ್ಲಿ ಒಂದು ಏನಂದರೆ, ನೀವು ಓನಾಗಿ ಹೋದರೆ ಅಲ್ಲಿ 4,000ದಿಂದ 5,000 ರೂಪಾಯಿ ನಿಮಗೆ ಬೋಟಿಂಗ್ ಚಾರ್ಜಸ್ ಇರುತ್ತೆ, ಅದು ಕೊಡಬೇಕಾಗತ್ತೆ. ನೀವು ಈ ಥರ ಡೇ ಟೂರ್ಸ್ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಜೊತೆ ಹೋದರೆ ನಿಮಗೆ ಶೇರಿಂಗ್ ಬೇಸಿಸಲ್ಲಿ ಕರ್ಕೊಂಡು ಹೋಗ್ತಾರೆ. ನಿಮಗೆ ತುಂಬಾ ಎಕಾನಾಮಿಕಲ್ ಆಗಿ ಹೋಗಿ ಬರ್ಬೋದಾಗಿರುತ್ತೆ. ಇನ್ನು ಇದಾಗಿತ್ತು ನಮ್ಮ ಒಡಿಸ್ಸಾ ಟ್ರಿಪ್ನ ಕಂಪ್ಲೀಟ್ ಡೀಟೇಲ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಹೊಸ ಜಾಗದಲ್ಲಿ ಭೇಟಿ ಆಗೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಜಗನ್ನಾಥ್.